ಹೇ ಗೈಸ್, ಎಲ್ರಿಗೂ ಹ್ಯಾಪಿ ಸಂಡೇ. ಸೊ ಆಲ್ಮೋಸ್ಟ್ ಸುಮಾರು ಒಂದು ತಿಂಗಳಾಯಿತು ನಾನು ವೀಡಿಯೋಸ್ ಮತ್ತು ವ್ಲಾಗೆಲ್ಲ ಪೋಸ್ಟ್ ಮಾಡಿ. ಇಟ್ಸ್ ಓನ್ಲಿ ಬಿಕಾಸ್ ನನ್ನ ವೈಫಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಬಟ್ ನಾವು ಶಿ ಈಸ್ ಡೂಯಿಂಗ್ ವೆಲ್. ಸೊ ದಸರಾ ಅಲ್ವಾ, ಸೊ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬೈಕ್ ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಅದರಿಂದ ಸರಿ ಸಂಡೇ ಹೋಗೋಣ, ಹಂಗೆ ಕಾರಲ್ಲಿ ಹೋದ್ರೆಲ್ಲ ಫುಲ್ ಟ್ರಾಫಿಕ್ ಆಗುತ್ತೆ, ಬೇಡ ಬೈಕಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಸೊ ಹೋಗೋಣ. ಸೊ ಇದೆಲ್ಲ ಮಲಗಿದ್ದಾರೆ. ಸೊ ಲೆಟ್ಸ್ ಗೋ. ಓಕೆ, ಶಾಲ್ ವಿ ಗೋ? ಲೆಟ್ಸ್ ಗೋ. ಸೊ ನಾವಿವಾಗ ನಮ್ಮ ನವೀನ್ ಮನೆ ಹತ್ರ ರೀಚ್ ಆಗಿದ್ದೀವಿ. ಒಂದು ಕಾರ್ ಇಲ್ಲೈತಿ. ಒಟ್ಟಿನಲ್ಲಿ ಬೆಳಗ್ಗೆ ಹೊತ್ತು ಯಾವುದೋ ಹೊಸ ಏರಿಯಾಗೆ ಬರಬೇಕು ಅಂದರೆ ಸಖತ್ ಭಯ ಆಯ್ತದಪ್ಪ, ಇನ್ನು ನಾಯಿಗಳ ಕಾಟ ಇರ್ತದಂತು. ಏನೇವಿನ ಹಾಯ್ ವಾಣಿ, ಇಲ್ಲ ಬ್ಯಾಗು ತಗೋ ಮಚ್ಚ, ಇದೆಲ್ಲ ಐಟಮ್ಸ್ ಹಾಕೋ ಮಚ್ಚ. 6 ಗಂಟೆ ಅಂತ ಪ್ಲ್ಯಾನ್ ಮಾಡಿದ್ರು, 6:15 ಆಗ್ತಾಯಿದೆ. ಇನ್ನೂ ನಮ್ಮ ಹುಡುಗರು ಬಂದಿಲ್ಲ, ಬರೀ ನಾನು ನವೀನ್ ಇಬ್ಬರೇ ಇದ್ದೀವಿ ಕನಕಪುರ ಟೋಲ್ ಎಕ್ಸಿಟಲ್ಲಿ. ನಾನು ನವೀನು ಸಂದೇಶಿ ನನ್ನ ಮಕ್ಕಳಿಂದ ಬಂದಿಲ್ಲ. ಸಂಸಾರದಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಸದ್ಯಕ್ಕೆ ಮಾತಾಡ್ಕೊತಾ ಇದ್ದೀವಿ ಟೀ ಕುಡ್ಕೊಂಡು. ಓನ್ಲಿ ಫ್ಯಾಮಿಲಿ ಮ್ಯಾನ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಪೇನ್. ಹೆಂಡ್ತಿನೆಲ್ಲ ಏನು ಬೈಕ್ ಅಂತ ಇಲ್ಲಪ್ಪ, ಬರೀ ಫ್ಯಾಮಿಲಿ ಪ್ರಾಬ್ಲಮ್ ಮಾತಾಡ್ತಾ ಇದೀವಿ ಅಷ್ಟೇ. ವಾಣಿ ನೋಡ್ತಾ ಇದ್ರೆ ಏನು ಮಾತಾಡ್ತಾ ಇಲ್ಲ, ಜಸ್ಟ್ ಟೀ ಕುಡಿತಾ ಇದ್ವಿ ಅಷ್ಟೇ. ಗೈಸ್, ನಮ್ಮ ಗ್ಯಾಂಗಲ್ಲಿ ಹೊಸ ಯೂಟ್ಯೂಬರು ನೋಡಿ, ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡವನೇ. ಇನ್ನು ನೆಕ್ಸ್ಟು ವೀಡಿಯೋಸ್ ಅಂತೂ ಇನ್ನು ನವೀನ ಇನ್ನು ಕಾರ್ ಮೂಲೆಗೆ ಬಿಸಾಕ್ತಾನೆ ಅಷ್ಟೇ. ಆನ್ ಆಗೈತಾ ಲೈ? ನಿಮ್ಗೆಲ್ಲ ಒಳ್ಳೇದಾಯ್ತದೇನ ಲೈ? 6 ಗಂಟೆ ಅಪ್ಪ. ಅಲ್ಲ, ಆ ಟ್ರಿಪ್ ಪ್ಲಾನ್ ಮಾಡೋದು ಹೆಂಗ್ ಮಾಡಿದ್ದ ಮಚ್ಚ ಅವನು? ನಾವೇ ಸಾಕು, ಏನಪ್ಪ ಹಿಂಗ್ ಮಾಡವನೆ ಅಂತ. ಬೆಳಗ್ಗೆ 5:15 ಎದ್ಬಿಟ್ಟು 6 ಗಂಟೆಗೆ ಅಲ್ಲಿಸ್ತಾ ಇದೀನಿ ಅಂತೀರಾ? ಸರಿ, ಟಿಫನ್ ಎಲ್ಲಿ ಮಚ್ಚ? ಟಿಫನ್ ಎಲ್ಲ ಹೇಳ್ದಲ್ಲ, ಎಲ್ಲ ಟಿಫನು ಹಾಕಿದ್ನಲ್ಲ. ಯಾವ್ದೋ ಸ್ಪಾಟ್ ಹೇಳ್ದಲ್ಲ, ದುರ್ಗಾ ಅಂತ. ನಡೀರಿ ಹೋಗೋಣ. ಸರಿ, ಕ್ಲೋಸ್ ಫ್ರೆಂಡ್ ಕ್ಯಾಮ್ರಾ ಇಟ್ಕೊಂಡ್ರೆ ಕ್ಲೋಸ್ ಫ್ರೆಂಡ್. ನೆಟ್ಫ್ಲಿಕ್ಸ್ 199 ಇದು ಮಂದಹಾಸ ಕಾಣಿಸ್ತಾ ಇದೆ ಸರವಣ ಮಕ್ಕದಲ್ಲಿ. ಅಲ್ಲ ಮಚ್ಚ, ನಮ್ ಜೊತೆ ಟ್ರಿಪ್ ಬರಲ್ಲ ಅಣ್ಣ, ಆದ್ರೆ ಅಲ್ಲಿ ನೋಡಿದ್ರೆ ಶರತ್ತು ವಿಘ್ನೇಶ್ ಜೊತೆ ಹೋಯ್ತಾ ಇರ್ತಾರೆ. ಹೌದಾ, ಅಷ್ಟೊಂದು ಸ್ಟೋರಿ ಆಯ್ತಾ? ಹಾ, ಹೇಳ್ಮಚ್ಚ, ಹೇಳ್ಮಚ್ಚ. ಎಲ್ಲಾನು ಕಂಟೆಂಟೇ ಅಲ್ಲ. ಪ್ರಮೋದ್ ಇವಾಗ ಏನ್ ನೋಡಿದ್ರು ಕಂಟೆಂಟ್ ಮಚ್ಚ. ಓಕೆ, ನಮ್ದು ಬ್ರೇಕ್ಫಾಸ್ಟ್ ಆಯ್ತು. ಸೊ ಈಗ ಹೊರಡುವ ಸಮಯ. ಬಾಯ್ಸ್ ಬನ್ರಿ. ಒನ್ ಪ್ಲಸಲ್ಲಿ ಎಡಿಟ್ ಮಾಡಿದ್ರೆ ಕ್ಲಾರಿಟಿ ಹೋಗ್ಬಿಡುತ್ತೆ. ವಿಡಿಯೋ ಅಪ್ಲೋಡ್ ಮಾಡಿದಾಗ ಬ್ಲ್ಯಾಕ್ ಕಾಣಿಸುತ್ತೆ. ಒನ್ ಪ್ಲಸಲ್ಲಿ ಎಡಿಟ್ ಮಾಡಿ. ಗೈಸ್, ಯಾರಾದರೂ ಲೋ ಬಜೆಟಲ್ಲಿ ಮೈಕ್ ನೋಡ್ತಾ ಇದ್ರೆ ನೋಡಿ, ಟೆಸ್ಟ್ ಮಾಡೋಣ ಇರ್ಮಚ್ಚ. ಎಲ್ಲ ಹಾಕೋಬಹುದು. ಅದೇ ಇವಾಗ ಟ್ರೈ ಮಾಡೋಣ. ನೀವು ಈ ಟ್ರೈಪಾಡಲ್ಲೆಲ್ಲ ಇಟ್ಬಿಟ್ಟು ಮಾತಾಡೋದು ಸಖತ್ತಾಗಿರುತ್ತೆ. ಅದೇ ಫಸ್ಟ್ ಟೈಮು. ಮಚ್ಚ ಕೇಳಿಸ್ತದೆ ಕರೆಕ್ಟಾಗಿ ಮಾತಾಡು. ಕೇಳಿಸ್ತಾ ಇದೆಯಾ? ಅಲ್ಲ, ನೀವು ಒಂದ್ ಸ್ವಲ್ಪ ಈ ಹೋಟೆಲ್ ಹೆಸರು ಒಂದ್ ಸ್ವಲ್ಪ ಝೂಮ್ ಮಾಡಿ ತೋರಿಸಿ ತ್ಯಾಗರಾಜಿ. ಐ ಥಿಂಕ್ ಆ ಮೈಕ್ ನ ಫಸ್ಟ್ ನಾವು ನವೀನ್ಗೆ ಕೊಡೋಣ, ಇಂಟರ್ವ್ಯೂ ಮಾಡೋಣ. ನವೀನ್ ಇಂಟರ್ವ್ಯೂ ಮಾಡೋಣ. ಇಲ್ಲ, ಫಸ್ಟ್ ಟೈಮ್ ನಮ್ ಜೊತೆ ಟ್ರಿಪ್ ಅಲ್ಲಿ ಸಕ್ಸಸ್ಫುಲ್ ಬಂದಿದ್ದೀರಲ್ಲ, ಹೆಂಗ್ ಅನಿಸ್ತಾ ಇದೆ? ಅಲ್ಲ, ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಇದು. ಗೈಸ್, ಕೊಡೋದು ಮೈಕ್ ಕೊಡ್ ಮಚ್ಚ. ಇಲ್ಲ ನವೀನ್ ತಗೊಳ್ಳಿ. ಇಂಟರ್ವ್ಯೂ ಮಾಡಕ್ಕಿಂತ ಮುಂಚೆ ಗೈಸ್ ಇವನ್ ಬಗ್ಗೆ ನಾವ್ ಹೇಳಲೇಬೇಕು. ಇವನ್ಗೆ ಕಲಾವಿದ ಅಂತ ಹೆಸರಿಟ್ಟಿದ್ವಿ, ಕರೆಕ್ಟ್ ಆಗಿ ಹೆಸರಿಟ್ಟಿದೀವಿ. ನಮ್ ಟ್ರಿಪ್ಗೆ ಎಲ್ಲಾ ತರ ಪ್ಲಾನಿಂಗು ಮಾಡ್ತಾನೆ, ಎಲ್ಲಾ ತರ ಪ್ಲಾನಿಂಗ್ ಮಾಡಿ ಮ್ಯಾಪ್ ಎಲ್ಲ ಆರ್ಗನೈಸ್ ಮಾಡ್ತಾನೆ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಾಯ್ಸ್ ಐ ಆಮ್ ವೆರಿ ಸಾರಿ ಹೋಗ್ ಬನ್ರಿ ಅಂತಾನೆ.
ಸೊ ನಾವು ಏನ್ ಮಾಡೋದಪ್ಪ, ಎಂಟಿ ಬಿಡಲ್ಲ. ವಾಣಿ ನೋಡ್ತಾ ಇದೆಯಲ್ಲ, ಬ್ರೇಕಿಂಗ್. ಸೊ ನವೀನ, ಬಡವ್ರು ನಾವು, ಕಾಸಿರಲ್ಲ. ಸೊ ಸರಿ ನವೀನ, ಮದುವೆ ಆದ್ಮೇಲೆ ಇವಾಗ ಫಾದರ್ ಬೇರೆ ಆಗಿದ್ಯಾ, ಸೊ ನಿನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಪ್ಪ. ಎಕ್ಸ್ಪೀರಿಯನ್ಸ್ ಏನ್ ಮಚ್ಚ, ಚೆನ್ನಾಗೇ ಇದೆ. ಪಾಲಿಸ್ಟ್ ಆಗಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಹಾ, ಚೆನ್ನಾಗೇ ಇದೆ. ಚೆನ್ನಾಗಿದ್ಯಾ? ಇನ್ನೊಂದ್ ಮಾತು ಹೇಳು, ವಾಣಿ ನೋಡ್ತಾ ಇದ್ದಾಳೆ. ಬೇಡ ಬಿಡು, ನಮ್ಮ ಮನೇಲಿ ಟಿವಿಯಲ್ಲಿ ಹಾಕ್ಬಿಡ್ತಾರೆ ನಿನ್ ವಿಡಿಯೋನ. ಕೂಡ ಹಂಗೆ ಮೈಕ್ ನ ನಮ್ಮ ಸರವಣ ಕೊಡೋಣ. ಸರವಣ ತಗೊಳ್ಳಿ, ಇಟ್ಕೊಳ್ಳಿ. ಗೈಸ್, ಎಲ್ಲಾ ಗ್ಯಾಂಗಲ್ ಒಬ್ನು ಇರ್ತಾನಲ್ಲ, ಮದ್ವೆ ಆಗ್ಬೇಕು ಅಂತ. ಸೊ ನಮ್ ಗ್ಯಾಂಗಲ್ಲೂ ಹಿಂಗೆ ಮದ್ವೆ ಆಗ್ಬೇಕು ಅಂತ ಮದ್ವೆ ಆಗಿದ್ದಾನೆ. ಆದ್ರೆ ಹುಡುಗಿನ ಎಲ್ಲಿಂದ ತಂದವನು ಹೇಳು? ಎಲ್ಲಾರು ಹಾಸನ್ನು, ಮಂಗಳೂರು, ಇಲ್ಲ ಅಂದ್ರೆ ಕೋಲಾರ ಈ ಕಡೆ ತಂದ್ರೆ, ಇವ್ನ್ ಮಾತ್ರ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಹುಡುಗಿ ತಗೊಂಬಂದವನೇ, ಗೋವಾ. ನಮ್ ಕನ್ಸು ಗೋವಾ ಅನ್ನೋದು ನಮ್ ಕನ್ಸು. ಆ ಕನಸಿನ ಜಾಗದಲ್ಲಿ ಒಂದ್ ಹುಡುಗಿನ ತಗೊಂಬಂದಿದ್ಯಲ್ಲ ಮಚ್ಚಾ. ಹೇಳೋ, ನಿನ್ನ ಒಂದು ಮದ್ವೆ ಆಗಿರೋ ಅನುಭವಗಳನ್ನ ಹೇಳ್ಕೊ. ಅನುಭವ ಅಂತ ಹೇಳೋದು, ಹೇಳು. ಅತ್ತೆ ಮನೆ ಈಗ ಅಂದ್ರೆ ಅವ್ನು ಇವಾಗ ಹೋಗಿ ರೂಮ್ ಬುಕ್ ಮಾಡೋದಲ್ಲ ಅವಶ್ಯಕತೆ ಇಲ್ಲ, ಬಟ್ ಡೈರೆಕ್ಟ್ ಅವ್ರ ಅತ್ತೆ ಮನೆಗೆ ಹೋಗ್ಬೋದು ಅವನು. ಸರವಣ, ಹೌ ಈಸ್ ಯುವರ್ ಮ್ಯಾರೇಜ್ ಲೈಫ್? ಚೆನ್ನಾಗಿ ಹೋಗ್ತಾರೆ ಮಚ್ಚ. ಚೆನ್ನಾಗಿದ್ಯಾ? ಯಾರನ್ನ? ಓಕೆ ದೀಪಿಕಾ, ತಗೊಳ್ಳಿ, ಹೇಳಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ. ನಮ್ ಹುಡುಗನ್ ಜೊತೆ ಜೀವನ ಮಾಡ್ತಾ ಇರಲ್ಲ, ಹೆಂಗಿದೆ? ಇದೆಲ್ಲ ಬೀಪು. ಹೇಳಿ, ನಿಮ್ಮ ಪ್ರಮೋದ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು ಹಸ್ಬೆಂಡ್ ಆಗಿ? 8 ಮತ್ತೆ 8 ಮತ್ತೆ 2 ಮಾರ್ಕ್ಸ್ ಎಲ್ಲ ಕೋಲ್ ತಗೊಂಬರ್ ಹೇಳ್ತೀನಿ. 2 ಮಾರ್ಕ್ಸ್ ಎಲ್ಲ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇನೆ. ಇನ್ನೂ ಇಂಪ್ರೂವ್ ಆಗಿಲ್ಲ, ಆಗ್ಬೇಕು. ಏನೋ ಇನ್ನ 8 ಬಿದ್ದಿಲ್ಲಲ್ಲ ಇದಕ್ಕೆ. ಅಲ್ಲ ಮಚ್ಚಾ, ನಾವ್ ಹೋಗ್ತಾ ಇದ್ರೆ ಪಟ್ ಅಂತ ನನ್ಗೆ 2-3 ಕಲ್ಗಳು ಬಿತ್ತು, ಜೋರಾಗಿ ಬಿತ್ತು. ಅದೇ ಪ್ರೊಟೆಕ್ಷನ್ ಹಾಕೊಬೇಕು ಅವನು. ಯಾವ್ದೋ ಒಂದು ಶೂಟಿಂಗ್ ಸ್ಪಾಟ್ ಇದೆ ಅಂತ ಒಂದು ಸಜೆಸ್ಟ್ ಮಾಡಿದ್ದಾರೆ ಅವ್ರ ಅಂಗಡಿಯವರು. ಸೊ ಅಲ್ಲಿ ಹೋಗೋಣ. ಶ್ರೀರಂಗಪಟ್ಟಣ ಗೋಪಾಲ ಸ್ವಾಮಿ ಟೆಂಪಲ್ ಅಲ್ಲೇ ಇರೋದು. ಶ್ರೀರಂಗಪಟ್ಟಣ ಅಲ್ಲಿಂದ ಹತ್ರ. ಹೌದಾ? ಓಕೆ, ಹೋಗೋಣ ನಡಿ. ಗೈಸ್ ಮಚ್ಚಾ, ಇದು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಯಾವ ದೃಷ್ಟಿನೂ ಬರಲ್ಲ. ನಮ್ಮ ಮನೇಲಿ ಇವಾಗ ದೃಷ್ಟಿನೇ ಬರ್ತಾ ಇಲ್ಲ. ದೀಪಿಕಾ ಮಾತ್ ಬರ್ತಾ ಇಲ್ಲ. ದೀಪಿಕಾ ಫೋಟೋ ನೋಡ್ಬಿಟ್ಟು ಮಚ್ಚಾ ನಾನು ಸಡನ್ ಆಗಿ ಭಯ ಬಿದ್ದೋಗ್ಬಿಟ್ಟೆ ಮಚ್ಚಾ ನೋಡ್ಬಿಟ್ಟು. ಅಂದ್ರೆ ನೀರು ಪರವಾಗಿಲ್ಲ ಇದೆ. ಚೆನ್ನಾಗಿರುತ್ತಲ್ಲ ನೀರಲ್ಲಿ ಆಟ ಆಡಕ್ಕೆ. ಯಾವ್ದು ಮಚ್ಚ? ಪ್ರಾಕ್ಸಿ ಲೈಫ್. ಗೈಸ್ ನೋಡ್ತಾ ಇರಲ್ಲ, ನಮ್ಮ ಹುಡುಗಂದು ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಾಕ್ಸಿ ಲೈಫ್. ಹೇಳು ಮಚ್ಚ, ನಿಮ್ಮ ಚಾನಲ್ ಬಗ್ಗೆ ಸ್ವಲ್ಪ ಹೇಳು. ಇಲ್ಲ ಕಣ, ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರೆ, 270 ಇದ್ದಾರೆ. ಏಯ್, ನಾನು ಪ್ರಮೋಟರ್ ಅಲ್ಲ ಗುರು. ಫ್ಯಾಮಿಲಿನೇ ಸಬ್ಸ್ಕ್ರೈಬ್ ಮಾಡ್ಸೋನು ಗೈಸ್ ಅವನು. ಕ್ಯಾಮ್ರಾಮ್ಯಾನ್ ನರಾರಿ ಜೊತೆ ಪ್ರಮೋದ್. ಏನ್ ಪೀಸ್ಫುಲ್ ಆಗಿದ್ಯಪ್ಪ ಜಾಗ. ಪೀಸ್ ಪೀಸ್. ಎತ್ಕೊಳ್ಳೋ. ಅಯ್ಯಯ್ಯೋ, ಆಹಾ ಏನ್ ಸಾಹಸ. ಇರೋ. ಅಯ್ಯಯ್ಯೋ, ಏನಾಗಿಲ್ಲ ಬಿಡ.
ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಶಿವನೇ ಎಂತ ಕೆಲಸ ಆಗೋಯ್ತಲ್ಲ ಮಾರೇ. ಅಂದ್ರೆ ಫುಲ್ ಇದಾಗಿದೆ ನೋಡು ಮೇಲೆ ಎಲ್ಲ. ಇಲ್ಲ ಇಲ್ಲೇನಾಗಿಲ್ಲ ಮಚ್ಚ ಅಷ್ಟೊಂದು. ಕುಶನ್ ಎಲ್ಲ ಏನಾಗಲ್ಲ. ಸ್ವಲ್ಪ ಒರ್ಸು ಮಚ್ಚ ಇದು ಮಾಡ್ಬಿಟ್ಟು. ದಸರಾಕ್ ಫೋಟೋಸ್ ಅಂತೀಯಾ? ಸ್ಟ್ರೈಟಾಗಿ ಇರಲಿ ಬಾ. ಏನು ಸಗದಾಗೈತಲ್ಲ ಸ್ಪಾಟು. ಹೋಗಿದ್ದೀವಿ ಮೈಸೂರು ಬ್ಯಾಕ್ ವಾಟರ್ ಅಲ್ಲಿ ಗೋಪಾಲ ಸ್ವಾಮಿ ಟೆಂಪಲ್ ಅಲ್ಲಿ. ನೋಡಿದೆ ವ್ಯೂ. ಇವತ್ತು ಆಕ್ಚುಲಿ ಸಂಡೇ. ಜನ ಸಾಗರ. ಜನ ಯಾವ ರೇಂಜ್ಗಿದ್ದಾರೆ ನೋಡ್ತಾ ಇದ್ದೀರಲ್ಲ. ಅಂಡ್ ಇಲ್ಲಿ ನೋಡಿ ನೀರು ನೋಡಿ ಯಾವ ರೇಂಜ್ಗಿದೆ ಫುಲ್ಲು. ಆಕ್ಚುಲಿ ಮಳೆ ಬಂದಿರೋದಕ್ಕೆ ಇಷ್ಟು ಫೀಲ್ ಆಗಿದೆಯಲ್ಲ. ಇದಕ್ಕೆ ನೀನು ಆಲ್ರೆಡಿ ಬಂದಿದ್ದೆ ಫಸ್ಟ್ ಟೈಮ್ ಏನು ಸೆಕೆಂಡ್ ಟೈಮ್? ಓಕೆ, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಗೈಸ್. ನಿಜವಾಗ್ಲೂ ನನಗಂತೂ ಸಕ್ಕದಾಗಿ ಅನಿಸ್ತಾ ಇದೆ. ಅಂದ್ರೆ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ರು ಮಚ್ಚ. ಇಲ್ಲಿ ಪಾರ್ಕಿಂಗ್ ಆಗಲಿ ಇದೆಲ್ಲ ಸಕ್ಕದಾಗಿ ಅನಿಸ್ತಾ ಇದೆ. ಸೊ ಟೆಂಪಲ್ ಹತ್ರ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ. ಇವತ್ತು ಡೇಟ್ ಎಷ್ಟು ಮಚ್ಚ? 28. ಜನ ನೋಡಿ ಯಾವ ರೇಂಜ್ಗಿದ್ದಾರೆ. ಐ ಥಿಂಕ್ ಇವಾಗ ದಸರಾ ಇರೋದ್ರಿಂದ ಈ ಜನ ಇದಾರೆ ಮಚ್ಚ. ಯೂಶಲಿ ಇರಲ್ಲ ತಾನೆ. ನೀವು ಯಾವ ಟೈಮಲ್ಲಿ ಬಂದಿರೋದು? ಲಾಸ್ಟ್ ಟೈಮಲ್ಲಿ ಬಂದೆ ಅಂದ್ರಲ್ಲ ಏನ? ಅವಾಗ ಜನ ಇರ್ಲಿಲ್ಲ. ಹೌದಾ? ಓಕೆ. ಆಕ್ಚುಲಿ ನೆಕ್ಸ್ಟ್ ಟೈಮ್ ನಾನು ಶಿಲ್ಪಾನ್ ಕರ್ಕೊಂಡ್ ಬರ್ತೀನಿ. ಓ ಜಾತ್ರೆ ಅಂತೀರಾ? ದಸರಾ ವೈಬ್ಸ್. ಓನ್ಲಿ ಫ್ಯಾಮಿಲಿ ಮ್ಯಾನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲೋದ್ರು ನಿಮ್ದಿ ಇಲ್ಲ ಅನ್ನೋದಕ್ಕೆ. ವೆದರ್ ಕೂಡ ಚೆನ್ನಾಗಿದೆ. ಬಿಸಿಲು ಏನಿಲ್ಲ, ಮಳೆನೂ ಇಲ್ಲ. ಸೊ ಕೂಲ್ ಅಂಡ್ ಕಂಪೋಸ್ಟ್ ಆಗಿದೆ ವೆದರ್. ಇದೆಲ್ಲ ಏನೋ ತೋರಿಸ್ತೀಯಾ? ಆ ಕಡೆ ಎಲ್ಲ ಹುಡುಗಿರಿದಾರೆ, ತೋರ್ಸು. ನೋಡಿ ಗೈಸ್, ಮದುವೆ ಆಗಿದ್ರು ಈ ನಾಟಿ ಥಿಂಗ್ಸ್ ನ ಬಿಡವ ಅಂತ ಹೋಗ್ಲಿ. ಅವನಿಗೋಸ್ಕರ ತೋರ್ಸು. ಈ ವಿಡಿಯೋ ಮಾಡ್ತಿರೋದು ನನಗೂ ಇವ್ರಿಗೂ ಸಂಬಂಧ ಇಲ್ಲ. ಜಸ್ಟ್ ಕ್ಯಾಶುಯಲ್ ಆಗಿ ಮಾಡ್ತಾ ಇದೀನಿ. ಕ್ಯಾಮ್ರಾ ಇಲ್ಲಿಗೆ ಸ್ಟಾಪ ಗೈಸ್? ಕ್ಯಾಮ್ರಾ ಅಲೌಡ್ ಇಲ್ವಂತೆ. ಓಕೆ ಸರಿ, ಓಕೆ. ಮತ್ತೆ ಹೋಗಿ ಬಂದ್ಬಿಟ್ಟು ನೋಡ್ಕೊಂಡು ಬರೋಣ. ಅಲ್ಲೊಬ್ಬ ಹೋಯ್ತವ್ ನೋಡ, ಅನಾಮತವಾಗಿ ಹೋಯ್ತವ್ ನೋಡಿ. ಒಬ್ಬ ಈ ತರ ಆಗ್ತಾರೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಎಲ್ಲಿ ನನ್ ಅಮ್ಮ ನಿನ್ ಗಂಟನ ಹೋಯ್ತವ್ ನೋಡಪ್ಪ. ಹೋಗಲಿ ಶಾರಿಗೆ. KRS ಬ್ಯಾಕ್ ವಾಟ್ರು ಇಂಥ ಒಂದು ಅದ್ಭುತವಾಗಿರುವಂಥ ಜಾಗ ಇದೆ ಅಂತ ನಮ್ಗೆ ಮೊದಲು ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಎಷ್ಟು ಸತಿ ನೈಟ್ ಔಟ್ಗಳು ಬಂದಿದ್ದೀವಿ, ಎಷ್ಟು ಸತಿ ಅಲ್ಲಿ KRS ಬಂದಿದ್ದೀವಿ. ಅದೇ ಹೇಳ್ತಾ ಇರೋದು. 2000 ಸಿಕ್ಕಿರೋ ಜಾಗ ಇದು. ಅದಕ್ಕೆ ಮುಂಚೆ ಈ ಥರ ಒಂದು ದೇವಸ್ಥಾನ ಇದೆ ಅಂತ ಗೊತ್ತಿರಲಿಲ್ಲ. ಹಾಂ ನೋಡಿ, ಅದೇ KRS ಡ್ಯಾಮ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ KRS ಡ್ಯಾಮು. ನಿಜವಾದ ದೇವಸ್ಥಾನದೊಳಗಡೆ ಈ ದೇವಸ್ಥಾನ ಫಸ್ಟು ಹೆಂಗಿತ್ತು ಅಂತ ಫೋಟೋಸ್ ಹಾಕಿದ್ದಾರೆ. ಅದಾದಮೇಲೆ ರಿನೋವೇಷನ್ ಹೆಂಗೆ ಮಾಡಿದ್ದಾರೆ ಅಂತ ಕೂಡ ಫೋಟೋಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ನೀರಲ್ಲಿ ಮುಳುಗೋಗಿತ್ತು ಸುಮಾರು ವರ್ಷಗಳು. ಯಾವಾಗ ವಾಟರ್ ಲೆವೆಲ್ ಎಲ್ಲ ಕಮ್ಮಿ ಆಯ್ತಲ್ಲ ಆವಾಗ ಓಕೆ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಗೊತ್ತಾಗಿದೆ. ಗೊತ್ತಾದ್ಮೇಲೆ 2000 ಎವಿಡೆಂಟಾಗಿ ಕಾಣಿಸಿದೆ ಇದು. ಓಕೆ ಇಲ್ಲಿದೆ, ಸೊ ಈ ಥರ ಒಂದು ಜಾಗ, ಒಂದು ದೇವಸ್ಥಾನ ಇದ್ದಿದೆ ಅಂತ. ಆಮೇಲೆ ಅದನ್ನೆಲ್ಲ ಚೆಕ್ ಮಾಡಿ ಅದನ್ನ ರಿನೋವೇಷನ್ ಮಾಡಿ ಐ ಥಿಂಕ್ 2011 ಡಿಸೆಂಬರಲ್ಲಿ ಕಂಪ್ಲೀಟ್ ಆಗಿದೆ. ಆಮೇಲೆ ಯಾವ ಗ್ಯಾಪಲ್ಲಿ ಇನಾಗ್ರೇಷನ್ ಮಾಡಿ ಈಗ ಇದೊಂಥರ ಟೂರಿಸ್ಟ್ ಸ್ಪಾಟ್ ಆಗಿದೆ. ಅಂದರೆ ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ ಈ ಸ್ಪಾಟಲ್ಲಿ ಓಕೆ ಹಿಂಗೆಲ್ಲ ಇದೆ ಅಂತ. ಮೊಬೈಲ್ಸು ಇವೆಲ್ಲ ಯಾವುದೂ ಅಲೌಡ್ ಇಲ್ಲ. ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಬಂದು ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ. ಆಮೇಲೆ ಈ ನೀರು ನೋಡ್ತಾ ಇದ್ರಲ್ಲ, ಸೊ ವಾಟರ್ ಲೆವೆಲ್ ಫುಲ್ ಇದೆ. ಅಂದರೆ ಚೆನ್ನಾಗಿ ಮಳೆ ಬರ್ತಿದೆಯಲ್ಲ, ಅದರಿಂದ ವಾಟರ್ ಲೆವೆಲ್ ಫುಲ್ ಇದೆ. ಸೊ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು
ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸುಮ್ಮನೆ ಹಂಗೆ ಈವ್ನಿಂಗ್ ಟೈಮ್ ಬಂದ್ರೆ ಚೆನ್ನಾಗಿರುತ್ತೆ ಕೂಲಾಗಿ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ನೋ ಎಂಟ್ರಿ ಫ್ರೀ ಆ್ಯಂಡ್ ನೋ ಪೇ ಫಾರ್ ಟಾಯ್ಲೆಟ್. ಆದರೆ ನೀಟಾಗಿ ಮೇಂಟೈನ್ ಮಾಡೋರೆ. ಎಲ್ಲ ಕಡೆ ತುಂಬ ಕಡೆ ಟೂರಿಸ್ಟ್ ಜಾಗದಲ್ಲಿ ಪಾರ್ಕಿಂಗ್ ಟಿಕೆಟ್ ಇರುತ್ತೆ, ವಾಶ್ರೂಮ್ಗೂ ಪೇ ಮಾಡಬೇಕು, ಎಲ್ಲ ಇರುತ್ತೆ. ಬಟ್ ನೀಟಾಗಿ ಮೇಂಟೈನ್ ಮಾಡಿರಲ್ಲ. ಬಟ್ ಇಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಪ್ಲಸ್ ಎಲ್ಲ ವಿತೌಟ್ ಪೇ. ಚೆನ್ನಾಗಿದೆ. ನಮ್ಮ ಪ್ರಮೋದ್ ಅವ್ರ ಜೊತೆ ಬಂದರೆ ನಾವು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ಗೆ ಬರಬೇಕು. ದಾರಿ ಉದ್ದಕ್ಕೂ ಫಿಶು ಸ್ಮೆಲ್ ಘಮ ಘಮ ಅಂತ ಇದೆ. ಆದ್ರೂ ಸಸ್ಯಾಹಾರಿ ನಿನ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಮಚ್ಚ. ಹಂಗೆ ಫಿಶ್ ನಮ್ಮನ್ನ ಕರೀತಾ ಇತ್ತು, ಬಾ ಬಾ, ಯಾಕೆ ನನ್ನ ದಾಟ್ಕೊಂಡು ಹೋಯ್ತಾ ಇದೀಯಾ ಬಾ ಅಂತ. ಯಾವ ರೇಂಜಿಗೆ ಕಟ್ತಾ ಇದೀರಾ ಅಂದ್ರೆ ಒಂದು ಗಾಡಿಗೆ ಹೆಲ್ಮೆಟ್ಟು ಇದೆ ಮಚ್ಚ. ಥ್ಯಾಂಕ್ಸ್ ಮಚ್ಚ, ಥ್ಯಾಂಕ್ಸ್ ಮಚ್ಚ. ಏನ್ನ ಬೇಡ ಬಿಡು, ಯಾಕೋ ಬಿದೋಲಿ ಬಿಡೋ, ಏನಾಗಲ್ಲ. ಓ ಅಂದ್ರೆ ನಿಮ್ಗೆ ಹೆಲ್ಮೆಟ್ ಕೆಳಗಡೆ ಬೀಳ್ಬಾರ್ದಾ? ಅಷ್ಟೇ ಬಿಡು, ಆಯ್ತು. ಹೆಲ್ಮೆಟ್ ಯಾವುದೂ ಇಲ್ಲ ಇಲ್ಲಿ, ಮಾತಾಡ್ತಾರೆ. ಓಕೆ ನಡೀರಿ ಅಷ್ಟೇ. ಪಾರ್ಕಿಂಗು ಎಲ್ಲೂ ಅವೈಲಬಿಲಿಟಿ ಇಲ್ಲ. ಇದು ಎಲ್ಲೋ ನಮಗೆ ಲಕ್ಕಲ್ಲಿ ಪಾರ್ಕಿಂಗ್ ಸಿಕ್ತು, ಬೈಕ್ ಪಾರ್ಕಿಂಗೇ ಸಿಗ್ತಾ ಇಲ್ಲ. ಎಲ್ಲ ಕಡೆ ಫುಲ್ ಆಗ್ಬಿಟ್ಟಿದೆ, ಅಷ್ಟು ಜನ. ಕಾರಲ್ಲೆಲ್ಲ ಬಂದಿದ್ರೆ ನಾವು ನಿಜವಾಗ್ಲೂ ಅಷ್ಟೇ, ಕಾರಲ್ಲಿ ಬಂದಿದ್ರೆ ಅಷ್ಟೇ ನಮ್ಮ ಕತೆ. ಹಾಂ ಇಲ್ಲ ನಾವು ಬೇಗ ಬಂದಿದ್ದು ಒಳ್ಳೇದಾಯ್ತಲ್ಲ. ಇಲ್ಲ ಅಂದ್ರೆ ಕಷ್ಟ ಆಗಿರೋದು. ಸ್ವಲ್ಪ ದೂರ ನಡೆದಕ್ಕೆ ಸುಸ್ತಾಗ್ತಾ ಇದೆ ಗೊತ್ತಾ? ಹೊಟ್ಟೆ ಊಟ ಬೇರೆ ಎಲ್ಲ ಕರ್ಗೋಗುತ್ತಪ್ಪ ಇವಾಗ. ಸೊ ಗೈಸ್, ಫೈನಲಿ ನಾವು ಇವಾಗ ಮೈಸೂರು ಪ್ಯಾಲೇಸ್ ಹತ್ರ ಇದ್ದೀವಿ. ಮೈಸೂರು ಪ್ಯಾಲೇಸ್ ಫ್ರಂಟ್ ಗೇಟ್ ಇದು. ಸೊ ನೋಡಿ ಗೈಸ್, ಫ್ರಂಟ್ ಗೇಟಲ್ಲಿ ಇದ್ದೀವಿ, ಮೈಸೂರು ಪ್ಯಾಲೇಸ್. ಇಲ್ಲೇ ಕಣೋ ಹೋಗ್ಬೋದು. ಫೈನಲಿ ಪ್ಯಾಲೇಸ್ ಒಳಗಡೆ ಎಂಟ್ರಿ, ಫ್ರೀ ಎಂಟ್ರಿ. ಮತ್ತೆ ಸೆಕೆಂಡ್ ಟೈಮ್ ಮಚ್ಚ ಬರ್ತಾ ಇರೋದು. ಸೂಪರ್ ಜನ ನೋಡಿ ಗಾಯ್ಸ್, ಜನ ಸಾಗರ. ಇರೋ ಒಟ್ಟು ಬರಲಿ ಎಲ್ಲ ಒಟ್ಟಿಗೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದೀವಿ. ಮೈಸೂರು ಪ್ಯಾಲೇಸ್ ಹತ್ರ ಬರ್ತಾ ಇದ್ರೇ ಏನೋ ಸಖತ್ತಾಗೈತಲ್ಲ. ಇದು ಆ ಕಾಲದಲ್ಲಿ ಅವ್ರು ಇರೋವಾಗ ಹೆಂಗೆ ಸ್ಟಾರ್ಟ್ ಮಾಡ್ಕೊಂಡ ಅವ್ರಿಗೆ ಭಯ, ಎಲ್ಲಿ ಯೂಟ್ಯೂಬಲ್ಲಿ ಫೇಮಸ್ ಆಗ್ಬಿಡ್ತೀನೋ ಅಂತ. ಫೇಸ್ಬುಕ್ ಇದೆ ಮಚ್ಚ ನಿಂದು ಶರಣ. ಹೆವಿ ಕ್ರೌಡು, ಲೈಟ್ಸ್ ಹೋಗಿ. ಎಲ್ಲ ಅವನು ಪ್ರಮೋದು. ಓಯ್ ಶರಣ, ಏನೋ ಫಾರಿನರ್ಗೆ ಡಿಕ್ಕಿ ಹೊಡಿತೀಯ ನೀನು? ನೀನ್ ಹೆಂಡತಿ ಕಳಿಸ್ಲಾ ಈ ವಿಡಿಯೋ? ಏನೋ ನಾಟಕ ಆಡ್ತಾ ಇದೆಯಾ ಅಂತ ಗೊತ್ತಾಗ್ತದೆ. ಇನ್ನೊಬ್ರು ಬರ್ತಾವ್ರೆ. ಕಳ್ಳಾಟಗಳು ಆಡ್ತಾ ಇದೆಯಾ ಬೋಲೆ ನೀನು? ನಾಚ್ಕೊಂತವ್ ನೋಡು, ನಾಚ್ಕೊಂತವ್ನೆ. ಯಾಕೋ 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 ಬೇಡವಾ? ಏನೂ ಇಲ್ಲ, ನಾವ್ ಹೆಂಗ್ ಡಿಸೈಡ್ ಮಾಡ್ತಾರೋ ಹಂಗೆ ಅಂತ ಇದ್ದಾರೆ ಮಚ್ಚ. ಯಾವ ಆ್ಯಂಗಲ್ ಎಲ್ಲಿ ಲೇಸರ್ ಶೋ ಮಾಡ್ತಾ ಇರೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಲೇಸರ್ ಶೋ ಅಂದ್ರೆ
ಆಮೇಲೆ ಬಲೂನ್ ಇದೆ ನೋಡು, ಹಾ. ಅಲ್ಲೆಲ್ಲ ಲೈಟ್ಸ್ ಆನ್ ಆಗುತ್ತೆ. ಮತ್ತೆ ಅಲ್ಲಿ ಸೆಂಟ್ರಲ್ ಮೇಲೆ ಕಾಣಿಸ್ತಿದ್ದಾರಲ್ಲ, ಹಾ, ಹಾ. ಅಲ್ಲಿ ದರ್ಬಾರ್ ತರದ್ದು ಏನೋ ಮಾಡಿದ್ದಾರೆ. ಅಲ್ಲಿ ಜನ ಬರ್ತಾರೆ. ಸೊ ಬೇಸಿಕಲಿ ನಿನಗೂ ಏನೂ ಗೊತ್ತಿಲ್ಲ, ಸುಮ್ಮನೆ ಲೈಟ್ ಅಂತ ಇದೆಯಾ ಮಚ್ಚ. ಇವ್ರಿಗೂ ಏನೂ ಗೊತ್ತಿಲ್ಲ, ಕುತ್ಕೊಂಡು ಇಲ್ಲಿ ಪುಂಕ್ತವನೆ. ಕತ್ಲಾದ್ರೆ ಇಲ್ಲಿ ಬೆಳಕಿದಾನಲ್ಲ, ಕತ್ಲಾದ್ರೆ ಬೆಳಕು ನೀನು ಇದೆಯಲ್ಲ ಮಚ್ಚ. ಇಲ್ವಾ ಬೆಳಕಲ್ವಾ ನೀನು? ಪ್ರಮೋದ್, ಕತ್ಲಾದ್ರೆ ಬೆಳಗ್ಗೆ ಇವ್ರು ಇದಾನಲ್ಲ. ದರ್ಶನ ಬೆಡ್ಶೀಟ್ ಗುಬ್ರ ಹಾಕೊಂಡ್ಬಿಡ್ತಾನೆ ಅವ್ನು. ಏನು ಬರ್ತಾ ಇದೆಯಲ್ಲೋ ಭೀಮಾ, ಬ್ಯಾಗ್ ಹುಷಾರ್ಲಿ. ಎಲ್ಲಿದ್ಯೋ? ಓ ಕರೆಕ್ಟ್, ಇಲ್ಲಿದೆ ಮಚ್ಚ. ಬಾಯಿಲಿ ಅಲ್ಲೊಂದು ಬಾವುಟ ಕಾಣಿಸ್ತಾ ಇದೆಯಾ ನಿಮಗೆ? ಅದು ಆನೆ ಹೊತ್ಕೊಂಡು ಇನ್ನೊಂದು ಸಕದಾಗ ಬರೋದಿಲ್ಲ ಲೈನಾಗಿ ಆನೆಗಳು. ಏನಾದ್ರು ಇವಾಗ ಚಲಾಪಿಲಿ ಆಯ್ತು. ಸೂಪರ್. ಮಜಾ ಹುಡ್ಕೊಡ ಕಡೆ ಮುನ್ನ. ಏ ಕಡೆ ಕಡೆ ಎಲ್ಲ ಇದೆಯಾ? ನಮ್ ಗ್ಯಾಂಗ್ ಅಲ್ಲೊಬ್ಬ ಕಾಣೆ ಆಗಿದ್ದಾನೆ ಗಾಯ್ಸ್. ಅಲ್ಲೋಗಿ ಮೈಕಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ನರಾರಿ ಅಲಿಯಾಸ್ ಕಣೆ ಅಂತ ಬೈಕ್ ಪಾರ್ಕಿಂಗ್ ಹತ್ರ ಬಂದ್ಬಿಡಿ. ಗೈಸ್ ಲೈಫಲ್ಲಿ ಫಸ್ಟ್ ಟೈಮು ದಸರಾ ಟೈಮಲ್ಲಿ ಮೈಸೂರಿಗೆ ಬಂದಿರೋದಿದೆ. ಫಸ್ಟ್ ಟೈಮು ಜನ ನೋಡ್ಬಿಟ್ಟು ಪಾರ್ಕಿಂಗಲ್ಲಿರೋ ಗಾಡಿಗಳೆಲ್ಲ ಇಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದೆ, ನೋ ಮೂಮೆಂಟ್. ಇದು ಟ್ರಾಫಿಕ್ಕು. ಇವರು ಎಲ್ಲ ಇಂಜಿನ್ ಆಫ್ ಮಾಡೋಕ್ಕೆ ಮುಂಚೆ ಪೆಟ್ರೋಲ್ ವೇಸ್ಟ್ ಆಗ್ತಿದೆ. ಹೆಂಗೋ 1 ಅವರ್ ಗಾಡಿ ಆಚೆ ಹೋಗೋಕ್ಕಾಗಲ್ಲ. ಸರಿ ಹೋಗಿ ಹಿಂಗೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಬರ್ಬೇಕು ಅಷ್ಟೇ. ಹೆಲ್ಮೆಟ್ ಏನೋ ಸ್ನ್ಯಾಕ್ಸ್ ತಿನ್ಕೊಂಡು ವೀಡಿಯೋಸ್ ಮಾಡ್ಕೊಂಬರೋಣ ಅಷ್ಟೇ. ನಡಿ. ಲಿಟ್ರಲಿ ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲ, ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ರೇಂಜ್ಗೆ ಕ್ರೌಡ್ ಇದೆ. ಅಂದರೆ ಜನ ಅಂತೂ ಎಲ್ಲಿಂದ ಇದ್ದಾರೋ ಅಪ್ಪ. ಬರೋ ಮೈಸೂರಲ್ಲಿರೋ ಜನಗಳೆಲ್ಲ ಇಲ್ಲೇ ಇದ್ದಾರೇನೋ. ಪಾರ್ಕಿಂಗ್ ಲಾಟಲ್ಲಿರೋ ಗಾಡಿ ಯಾವುದು ಆಚೆ ಹೋಗೋಕ್ಕಾಗ್ತಾ ಇಲ್ಲ, ಫುಲ್ಲು ಲಾಕ್ ಆಗ್ಬಿಟ್ಟಿದೆ. ಇವಾಗ ನಾವು ಗಾಡಿ 1 ಅವರ್ ನಿಲ್ಲಿಸ್ಬಿಟ್ಟು ಎಲ್ಲಾದ್ರೂ ಇಲ್ಲೇ ತಿರುಗಾಡ್ಕೊಂಡು ಏನೋ ತಿನ್ಕೊಂಬಂಡು ಆಮೇಲೆ ಮನೆಗೆ ಹೋಗ್ಬೇಕು. ಸೊ ಮನೆಗೆ ಹೋಗೋಷ್ಟು ನನಗೆ ಗೊತ್ತಿರೋಂಗೆ 1-2 ಗಂಟೆ ಆಗ್ಬೋದೇನೋ, ನೋಡೋಣ. ಮೂವಿಂಗೂ ಇಲ್ಲ ಏನಿಲ್ಲ, ಗಾಡಿ ನಿಂತಿರೋದು ಅಷ್ಟೇ. ಮೈಸೂರು ಎಕ್ಸಿಬಿಷನ್ ಸೀರಿಯಸ್ಲಿ ಫುಲ್ ಟಯರ್ಡ್ ಅಪ್ಪ. ಈ ರಶಲ್ಲಿ ಆಯ್ತಾ ಇಲ್ಲ ನನ್ನ ಕೈಯಲ್ಲಿ. ತಗೋಣ. ಅದೇ ಕಡೆ 1:30 ಆಗಿದ್ದೇನೋ. ಎಸ್ 1:30 ಎಕ್ಸಾಕ್ಟ್ಲಿ 1:30 ಮಚ್ಚ. 1 ಅವರ್ ಮುಂಚೆ ಬಂದಿರೋ ಸೆಂಟ್ರಲ್ ಮಳೆ ಬರ್ತಿತ್ತು ಮಚ್ಚ. ಓ ಅಲ್ಲಿ ಮಳೆ ಬಂದು ನಿಂತಿತ್ತಲ್ಲ, ಸಿಕ್ಕಾಕೋತಿದ್ವಿ. ಸರಿ ನೋಡ್ರ ಹಿಂಗೆ ಹೋಗಿ ನಡೀರೋ ಸ್ಟ್ರೈಟು. ಸ್ಟ್ರೈಟ್ ಹೋಗಿ ರಿಟರ್ನ್ ಲೆಫ್ಟು ತಿರ್ಗಿ ಅಲ್ಲಿ ನೀವು ಮೀನಾಕ್ಷಿ ಮಾಲ್ ಹತ್ರ ಒಳಗಡೆ ಹೋಗಿ ನಾನು ಹಂಗೆ ಸ್ಟ್ರೈಟ್ ಹೋಗ್ತೀನಿ. ಓಕೆ ಸರಿ, ಓಕೆ ಬಾಯ್ ಮಚ್ಚ, ಬಾಯ್ ಗಾಯ್ಸ್. ಹಾಯ್
ಒಳ್ಳೆ ನಿದ್ದೆ ಮಾಡ್ತಿದ್ದೆ ಅನ್ಸುತ್ತೆ. ಮಲಗಿಲ್ಲ ನಾನು, ಎದ್ದೇ ಇದ್ದೆ. ಹೌದಾ? ಯಪ್ಪ ಚೋಟು. ಕೆಲಸ ಇಲ್ಲ ಅಂದ್ರೆ ನೈಟ್ ಶಿಫ್ಟ್ ಮಾಡಿಸ್ತೀನಿ. ಎಸ್, ಫೈನಲಿ ಮನೆಗೆ ಬಂದಾಯಿತು. ದಸರಾ ಟೈಮಲ್ಲ ಮಾತ್ರ ಮೈಸೂರು ಕಡೆ ಕಾಲಿಡಬಾರ್ದು. ಏನು ಜನ, ಏನು ಟ್ರಾಫಿಕ್ಕು. ಯಪ್ಪ, ಟೈಮು ಕರೆಕ್ಟಾಗಿ 2 ಗಂಟೆ, ಎಕ್ಸಾಕ್ಟ್ಲಿ 2 ಗಂಟೆ. ಸೊ bye guys, signing off from Mr. and Mrs. Raj Shilpa. Good night.